ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, GDP ಗ್ರೋತ್ ಎಸ್ಟಿಮೇಟ್. ದ ಗವರ್ಮೆಂಟ್ ಹ್ಯಾಸ್ ಪ್ರೊಜೆಕ್ಟೆಡ್ 7.4% ರಿಯಲ್ GDP growth ಫಾರ್ ಫಿನಾನ್ಷಿಯಲ್ ಇಯರ್ 25-26, higher than last year's 6.5%. This shows India's economy is still growing despite global uncertainties. ನೈಜ GDP, ರಿಯಲ್ GDP 2025-26 ಒಂದು ಹಣಕಾಸಿನ ವರ್ಷದಲ್ಲಿ ಭಾರತದ GDP ಬೆಳವಣಿಗೆ ಗುರಿ 7.4% ಸರ್ಕಾರ ಈಗ ಇಟ್ಕೊಂಡಿದೆ. ಕಳೆದ ವರ್ಷ 6.5 ಇತ್ತು. ಹಾಗಾಗಿ ಈ ಒಂದು ಗುರಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರಗತಿ ಆಗಿದೆ. ಪ್ರಗತಿಯನ್ನ ನಾವು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. Uneven growth during the year. Growth will be stronger in the first half, Q1, Q2, but is expected to slow down in the second half, indicating that economic momentum may weaken over time. ಮೊದಲ ಅರ್ಧ Q1, Q2 ಅಲ್ಲಿ ಬೆಳವಣಿಗೆ ಆಶಾದಾಯಕವಾಗಿದ್ದರೂ ಸಹ ಎರಡನೇ ಅರ್ಧದಲ್ಲಿ, ದ್ವಿತೀಯಾರ್ಧ ಅಂತ ಕರೀತೇವೆ, ಒಂದು ವರ್ಷವನ್ನ 4 ಭಾಗ ಮಾಡಿದ್ರೆ ಪ್ರತಿಯೊಂದು ಭಾಗಕ್ಕೆ ಒಂದೊಂದು ಕ್ವಾರ್ಟರ್ ಅಂತ ಕರೀತೇವೆ. 2 ಕ್ವಾರ್ಟರ್ಗೆ ಒಂದು ಹಾಫ್ ಆಗುತ್ತೆ. ಹಾಗಾಗಿ ದ್ವಿತೀಯಾರ್ಧದಲ್ಲಿ ಆ ಒಂದು ಆರ್ಥಿಕ ವೇಗ ಕುಂಠಿತಗೊಳ್ಳುವ ಲಕ್ಷಣಗಳಿದೆ ಅಂತ ಹೇಳಿದ್ದಾರೆ. ಇನ್ನು ಇಂಪ್ಯಾಕ್ಟ್ ಆಫ್ US tariffs. High US tariffs, 50% on Indian exports, are affecting labor-intensive sectors like textile and apparel, which can reduce exports, jobs, and overall economic growth. ಭಾರತೀಯ ರಫ್ತುಗಳ ಮೇಲೆ ಅಮೆರಿಕ 50% ಸುಂಕ ವಿಧಿಸಿರೋದು, ಇದರಿಂದಾಗಿ ಕಾರ್ಮಿಕ ವಲಯ, ಜವಳಿ ಇರಬಹುದು, ಇದರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರೋದು, ಉದ್ಯೋಗಾವಕಾಶಗಳ ಮೇಲೆ ಒತ್ತಡ ಬರೋದು, ಇದೆಲ್ಲದರಿಂದ ಸ್ವಲ್ಪ ಭಾರತದ ಆರ್ಥಿಕತೆಗೆ ಹೊಡೆತ ಉಂಟಾಗಬಹುದು. ಅದರ ಪರಿಣಾಮವನ್ನು ಸಹ ನಾವು GDP ಮೇಲೆ ಆಗೋದನ್ನ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ವಿಷಯ, ಶಿಫ್ಟ್ ಇನ್ ಕನ್ಸಂಪ್ಷನ್ ಪ್ಯಾಟರ್ನ್. ಇಂಡಿಯನ್ ಹೌಸ್ ಹೋಲ್ಡ್ಸ್ ಆರ್ ಸ್ಪೆಂಡಿಂಗ್ ಲೆಸ್ ಆನ್ ಬೇಸಿಕ್ ನೀಡ್ಸ್ ಲೈಕ್ ಫುಡ್ ಅಂಡ್ ಫ್ಯೂಯಲ್ ಅಂಡ್ ಮೋರ್ ಆನ್ ಸರ್ವಿಸಸ್ ಸಚ್ ಆಸ್ ಎಜುಕೇಶನ್, ಹೆಲ್ತ್, ಟ್ರಾನ್ಸ್ಪೋರ್ಟ್ ಅಂಡ್ ಅದರ್ ಮಿಸಲೇನಿಯಸ್ ಐಟಮ್ಸ್. ದಿಸ್ ಶೋಸ್ ರೈಸಿಂಗ್ ಇನ್ಕಮ್ಸ್ ಅಂಡ್ ಚೇಂಜಿಂಗ್ ಲೈಫ್ ಸ್ಟೈಲ್. ಭಾರತೀಯ ಕುಟುಂಬಗಳು ಈಗ ಆಹಾರ, ಇಂಧನಗಳಿಗಿಂತ ಶಿಕ್ಷಣ, ಆರೋಗ್ಯ, ಸಾರಿಗೆಯಂತಹ ವಲಯಕ್ಕೆ ಹೆಚ್ಚು ಖರ್ಚು ಮಾಡ್ತಾ ಇದೆ, ಹೆಚ್ಚಾಗ್ತಾ ಇದೆ ಅಂತಂದ್ರೆ ಜೀವನ ಮಟ್ಟ ಸುಧಾರಿಸ್ತಾ ಇದೆ ಅಂತ ಹೇಳ್ಬಹುದು. ಯಾಕೆ ಹೀಗೆ ಹೇಳ್ಬಹುದು? ಬೇಸಿಕ್ ನೀಡ್ಸ್ಗೆ ಜಾಸ್ತಿ ಖರ್ಚಾಗ್ತಿದೆ ಅಂತಂದ್ರೆ ಅದರ ಅವಶ್ಯಕತೆ ಬಹಳ ಇದೆ. ಬೇಸಿಕ್ ನೀಡ್ಸ್ ಆದ್ಮೇಲೆ ಬರೋದು ಹೆಲ್ತ್ ಅಂತಂದ್ರೆ ಎಜುಕೇಶನ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಅಂತಹ ವಲಯಗಳು. ಈಗ ಆಹಾರನೇ ಇಲ್ಲದೆ ಮತ್ತೆ ಯಾವ ಎಜುಕೇಶನ್ ಸಹ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆಹಾರಕ್ಕಿಂತ ಶಿಕ್ಷಣಕ್ಕೆ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಅಂತಂದ್ರೆ ಆಹಾರದ ಮೇಲಿರುವಂತಹ ಒಂದು ಅವಶ್ಯಕತೆ ಇರಬಹುದು, ಅಥವಾ ಆಹಾರ ಈಗ ಸಿಗ್ತಾ ಇದೆ, ಅದನ್ನ ಪಡ್ಕೊಂಡು ಮುಂದಿನ ವಲಯಕ್ಕೆ ಹೋಗಿದ್ದಾರೆ. ಮುಂದಿನ ಎಜುಕೇಶನ್ ಇರಬಹುದು, ಸಾರಿಗೆ ಇರಬಹುದು, ಸೇವಾ ವಲಯಕ್ಕೆ ಹೆಚ್ಚು ಖರ್ಚು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಡೇಟಾ ಈ ರೀತಿ ಹೇಳ್ತಾ ಇದೆ. ಡಿಕ್ಲೈನಿಂಗ್ ಶೇರ್ ಆಫ್ ಫುಡ್ ಎಕ್ಸ್ಪೆಂಡಿಚರ್. ಆಸ್ ಇನ್ಕಮ್ ರೈಸ್, ದ ಪರ್ಸೆಂಟೇಜ್ ಆಫ್ ಇನ್ಕಮ್ ಸ್ಪೆಂಟ್ ಆನ್ ಫುಡ್ ಫಾಲ್ಸ್. ವರಮಾನ ಅಂತಂದ್ರೆ ಆದಾಯ ಹೆಚ್ಚಾದಾಗೆ ಆಹಾರದ ಮೇಲಿನ ಖರ್ಚಿನ ಪ್ರಮಾಣ ಇಳಿಕೆ ಆಗ್ತಾ ಹೋಗುತ್ತೆ. ಇವನ್ ಇಫ್ ಟೋಟಲ್ ಫುಡ್ ಸ್ಪೆಂಡಿಂಗ್ ಇನ್ಕ್ರೀಸಸ್. ಅಂತಂದ್ರೆ ಒಟ್ಟಾರೆ ಮೊದಲು 100 ರೂಪಾಯಿ ಖರ್ಚು ಮಾಡ್ತಾ ಇದ್ರು ಪ್ರತಿದಿನ ಆಹಾರಕ್ಕೋಸ್ಕರ, ಈಗ 200 ರೂಪಾಯಿನ ಖರ್ಚು ಮಾಡ್ತಾ ಇರಬಹುದು. ಆದ್ರೆ ಆದಾಯ ಹೆಚ್ಚಾದಾಗ, ಮೊದಲು 10,000 ರೂಪಾಯಿ ಸಂಬಳ ಬರ್ತಾ ಇತ್ತು, ಈಗ 20,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂತಂದ್ರೆ ಆದಾಯ ಸಹ ಡಬಲ್ ಆಗಿದೆ. ಹಾಗಾಗಿ ಫುಡ್ ಮೇಲೆ ಮಾಡುವಂತ ಖರ್ಚು ನಗಣ್ಯ ಅಂತ ಹೇಳ್ಬಹುದು. ಅಂತಂದ್ರೆ ಬೇಸಿಕ್ ನೆಸೆಸಿಟಿ ಸಿಗ್ತಾ ಇದೆ. ದಿಸ್ ಈಸ್ ಅ ಕ್ಲಾಸಿಕ್ ಕಾನ್ಸೆಪ್ಟ್ ಕಾಲ್ಡ್ ಆಂಜೆಲ್ಸ್ ಲಾ. ಅಂತಂದ್ರೆ ಇಂಪಾರ್ಟೆಂಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಇಕನಾಮಿಕ್ ಡೆವಲಪ್ಮೆಂಟ್. ಇಕನಾಮಿಕ್ ಡೆವಲಪ್ಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಇದನ್ನ ನೋಡ್ಕೋಬೇಕಾಗತ್ತೆ. ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ? ಇನ್ಕಮ್ ಹೆಚ್ಚಾದ ಹಾಗೆ ಫುಡ್ ಮೇಲೆ ಆಗ್ತಾ ಇರತಕ್ಕಂಥ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಪರ್ಸೆಂಟೇಜ್ ಆಫ್ ಇನ್ಕಮ್ ಸ್ಪೆಂಟ್ ಆನ್ ಫುಡ್ ಪಾಲ್ಸ್. ಪರ್ಸೆಂಟೇಜ್ ಆಫ್ ಇನ್ಕಮ್ ಅಂತಂದ್ರೆ 100 ರೂಪಾಯಿಲಿ ಎಷ್ಟು ಪರ್ಸೆಂಟ್ ಫುಡ್ಗೆ ಹೋಗ್ತಾ ಇದೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಅರ್ಬನೈಸೇಷನ್ ಅಂಡ್ ಆಸ್ಪಿರೇಷನಲ್ ಸ್ಪೆಂಡಿಂಗ್. Higher spending on housing, rent, education, healthcare, and consumer services, especially in urban areas, reflects urbanization, migration, better access to services, and aspirational growth in the economy. ನಗರ ಪ್ರದೇಶಗಳಲ್ಲಿ ಜಾಸ್ತಿ ಖರ್ಚು ಮಾಡೋದು ಯಾವುದಕ್ಕೆ? ಅವರು ರೆಂಟಿಗೋಸ್ಕರ, ಎಜುಕೇಶನ್ಗೋಸ್ಕರ, ಹೆಲ್ತ್ ಕೇರು. ಹೀಗಾಗಿ ಅರ್ಬನೈಸೇಷನ್ ಜಾಸ್ತಿ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಮತ್ತೆ ಈ ಸರ್ವಿಸ್ಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತಂದ್ರೆ ಸರ್ವಿಸ್ಗಳು ಅಲ್ಲಿ ಲಭ್ಯ ಇದೆ, ಆಕ್ಸೆಸ್ ಸಿಗ್ತಾ ಇದೆ. ಇದನ್ನು ನಾವು ಇಲ್ಲಿ ನೋಡಬಹುದು. ಇನ್ನು 2 phase ಸೆನ್ಸಸ್ ಪ್ರೊಸೆಸ್.
ಸೆನ್ಸಸ್ 2027 ವಿಲ್ ಬಿ ಕಂಡಕ್ಟೆಡ್ ಇನ್ 2 phases. ಈ 2 ಫೇಸ್ಗಳಲ್ಲಿ ಸೆನ್ಸಸ್ ಅನ್ನು ನಡೆಸ್ತಾರೆ. ಫೇಸ್ 1 ಹೌಸ್ ಲಿಸ್ಟಿಂಗ್ ಆಪರೇಷನ್ಸ್ ಫ್ರಮ್ ಏಪ್ರಿಲ್ 1 to September 30, 2026 and phase 2 ಪಾಪ್ಯುಲೇಷನ್ ಎನ್ಯುಮರೇಷನ್ ಇನ್ ಫೆಬ್ರವರಿ 2027. ಮೊದಲು ಹೌಸ್ ಲಿಸ್ಟಿಂಗ್ ಮನೆ ಪಟ್ಟಿ ತಯಾರು ಮಾಡೋದು, ಅದಾದ್ಮೇಲೆ ಪಾಪ್ಯುಲೇಷನ್ ಜನಸಂಖ್ಯೆ ಎಣಿಕೆ, ಈ 2 ಫೇಸ್ನಲ್ಲಿ ಆಗುತ್ತೆ. ದಿಸ್ ಹೆಲ್ಪ್ಸ್ ಇನ್ ಸಿಸ್ಟಮ್ಯಾಟಿಕ್ ಡೇಟಾ ಕಲೆಕ್ಷನ್. ಈ 2 ಹಂತಗಳಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಡೇಟಾ ಕಲೆಕ್ಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ವಾಟ್ ಈಸ್ ಹೌಸ್ ಲಿಸ್ಟಿಂಗ್ ಫೇಸ್? ಏನ್ ಮಾಡ್ತಾರೆ ಇದರಲ್ಲಿ? ಇನ್ ದಿಸ್ ಫಸ್ಟ್ ಫೇಸ್ ಡೀಟೇಲ್ಸ್ ಆಫ್ ಹೌಸಸ್ ಅಂಡ್ ಹೌಸ್ ಹೋಲ್ಡ್ಸ್ ಆರ್ ಕಲೆಕ್ಟೆಡ್. ಅಂತಂದ್ರೆ ಯಾವ ತರ ಹೌಸ್, ಮನೆ ಯಾವ ತರ ಇದೆ, ಮನೆ ಸೌಲಭ್ಯ, ಆಸ್ತಿ ವಿವರ, ಅಸೆಟ್, ಇದೆಲ್ಲ ಕಲೆಕ್ಟ್ ಮಾಡ್ತಾರೆ. ನಾಟ್ ಪಾಪ್ಯುಲೇಷನ್ ಕೌಂಟಿಂಗ್. ಇಲ್ಲಿ ಜನಸಂಖ್ಯೆ ಮತ ಇದು ಮಾಡೋದಿಲ್ಲ, ಜನವನ್ನ ಎಣಿಕೆ ಮಾಡೋದಿಲ್ಲ. ದಿಸ್ ಫಾರ್ಮ್ಸ್ ದ ಬೇಸ್ ಫಾರ್ ಅಕ್ಯುರೇಟ್ ಪಾಪ್ಯುಲೇಷನ್ ಎನ್ಯುಮರೇಷನ್ ಲೇಟರ್. ಮೊದಲು ಹೌಸ್ ಲಿಸ್ಟಿಂಗ್ ಮಾಡಿ ಅದಾದ ನಂತರ 2ನೇ ಫೇಸ್ ಅಲ್ಲಿ ಸ್ಟಾರ್ಟ್ ಆಗೋದು ಪಾಪ್ಯುಲೇಷನ್ ಎನ್ಯುಮರೇಷನ್. ಇನ್ನು 2027ರ ಒಂದು ಸೆನ್ಸಸ್ ನಲ್ಲಿ ಐತಿಹಾಸಿಕವಾಗಿ ಮೊದಲನೇ ಬಾರಿ ಫಸ್ಟ್ ಫುಲ್ಲಿ ಡಿಜಿಟಲ್ ಸೆನ್ಸಸ್ ಇದು. ಸಂಪೂರ್ಣವಾಗಿ ಡಿಜಿಟಲ್ ಮೂಲಕ ನಡೆಯುವಂತಹ ಜನಗಣತಿ. ಅಂಡ್ ದಿ ಫಸ್ಟ್ ಸೆನ್ಸಸ್ ಟು ಎನ್ಯುಮರೇಟ್ ಕಾಸ್ಟ್ ಸಿನ್ಸ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ನಂತರ ಮೊದಲನೇ ಬಾರಿ ಕಾಸ್ಟ್ ಅನ್ನ, ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ. ಮೇಕಿಂಗ್ ಇಟ್ ಇಂಪಾರ್ಟೆಂಟ್ ಫಾರ್ ಗವರ್ನೆನ್ಸ್, ವೆಲ್ಫೇರ್ ಪ್ಲಾನಿಂಗ್ ಅಂಡ್ ಸೋಷಿಯಲ್ ಜಸ್ಟಿಸ್ ಪಾಲಿಸೀಸ್. ಮುಂದಿನ ದಿನಗಳಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ, ವೆಲ್ಫೇರ್ ಪ್ಲಾನಿಂಗ್ ಮಾಡಲಿಕ್ಕೆ, ಸೋಷಿಯಲ್ ಜಸ್ಟಿಸ್ ಪಾಲಿಸಿಗಳಿಗೆ ಇದು ಹೆಲ್ಪ್ ಆಗುತ್ತೆ. ಇಶ್ಯೂಸ್ ಇನ್ವಾಲ್ವ್ಡ್. IT ಮಿನಿಸ್ಟ್ರಿ ಇಶ್ಯೂಡ್ ಅ ನೋಟಿಸ್ ಟು ಎಕ್ಸ್ ಬಗ್ಗೆ, ಟ್ವಿಟರ್ ಬಗ್ಗೆ ನಾವು ನೋಡಿದ್ವಿ ಸ್ವಲ್ಪ ದಿನದ ಹಿಂದೆ. ಓವರ್ ನಾನ್ ಕನ್ಸೆನ್ಸುವಲ್ ಸೆಕ್ಷುವಲ್ ಅಂಡ್ ಆಬ್ಸೀನ್ ಕಂಟೆಂಟ್ ಜನರೇಟೆಡ್ ಬೈ ದಿ AI ಚಾಟ್ಬಾಟ್ ಗ್ರಾಕ್, ಹೈಲೈಟಿಂಗ್ ಕನ್ಸರ್ನ್ಸ್ ರಿಲೇಟೆಡ್ ಟು ಮಿಸ್ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ಅಶ್ಲೀಲವಾದಂತಹ ಆಕ್ಷೇಪಾರ್ಹ ವಿಷಯಗಳನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಗ್ರಾಕ್ ಚಾಟ್ಬಾಟ್ ಬಗ್ಗೆ IT ಸಚಿವಾಲಯ ಈಗ ನೋಟಿಸ್ ನೀಡ್ತಾ ಇದೆ. AI ಅನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಗವರ್ಮೆಂಟ್ ಸ್ಟ್ಯಾಂಡ್ ನೋಡೋದಾದ್ರೆ, government has asked X to stop such content, conduct a technical audit of Grok, and share audit result. This reflects India's focus on platform accountability and due diligence under IT law. ತಾಂತ್ರಿಕ ಆಡಿಟ್ ವರದಿ ನಡೆಸಿ, ಅಂದ್ರೆ ನಡೆಸಬೇಕು, ಅದರ ವರದಿನ ಸಲ್ಲಿಸಿ ಅಂತ ಸರ್ಕಾರ ಸೂಚಿಸ್ತಾ ಇದೆ. ಡಿಜಿಟಲ್ ವೇದಿಕೆಗಳು ಅಂದಮೇಲೆ ಅವುಗಳಿಗೆ ಹೊಣೆಗಾರಿಕೆ ಇರುತ್ತೆ. ಸಾಮಾಜಿಕ ಮಾಧ್ಯಮಗಳು ಈಗಿನ ಕಾಲದಲ್ಲಿ ಮಕ್ಕಳ ಕೈಯಲ್ಲೂ ಸಹ ಇಂತಹ ಸೋಷಿಯಲ್ ಮೀಡಿಯಾಗಳು ಇರೋದ್ರಿಂದ ಇದು ಬಹಳ ಎಫೆಕ್ಟ್ ಮಾಡುತ್ತೆ. ಹಾಗೆ ತಮ್ಮ ಹೊಣೆಗಾರಿಕೆಯನ್ನ ಈ ಒಂದು ವೇದಿಕೆಗಳು ಸರಿಯಾಗಿ ನಿರ್ವಹಿಸಬೇಕಾದ ಅವಶ್ಯಕತೆ ಇದೆ. ಲೀಗಲ್ ಅಂಡ್ ಗವರ್ನೆನ್ಸ್ ಆಸ್ಪೆಕ್ಟ್. X claims it is complying with Indian law, but the ministry says specific compliance details have not been shared yet. The case highlights challenges in regulating AI, intermediary liability, and digital safety, especially regarding women's dignity online. ಅದರಲ್ಲೂ ಮಹಿಳೆಯರ ಘನತೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶದಲ್ಲಿ ಆಲ್ರೆಡಿ ಕಾನೂನುಗಳಿದೆ. IT ಕಾಯ್ದೆ ಇದೆ, ಮಹಿಳೆಯರ ಘನತೆ ಸಂಬಂಧಪಟ್ಟ ಕಾಯ್ದೆಗಳಿದ್ರೂ ಸಹ ಇಲ್ಲಿ ಇಂತಹ ಪ್ಲಾಟ್ಫಾರ್ಮ್ಗಳನ್ನ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ. ಹಾಗೆ ಇಂತಹ ಸವಾಲುಗಳು ಈಗ ಮುಂದಿದೆ. ಯಾಕಂದ್ರೆ ಟೆಕ್ನಾಲಜಿ ಅನ್ನೋದು ದಿನೇ ದಿನೇ ಮುಂದುವರಿತಾ ಇರತಕ್ಕಂತಹ ವಲಯ. ನಾವು ಇಷ್ಟು ದಿನ ಅಳವಡಿಸ್ಕೊಂಡಂತ ಕಾನೂನು ಹೊಸ ಟೆಕ್ನಾಲಜಿಗೆ ಅಪ್ಲೈ ಆಗದೆ ಇರಬಹುದು. ಹಾಗಾಗಿ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದ್ದ ಹಾಗೆ ನಾವು ನಮ್ಮ ಕಾನೂನುಗಳನ್ನ, ಲಾಗಳನ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲದ್ರೆ ಔಟ್ಡೇಟೆಡ್ ಲಾಗಳಿಂದ ಜನರಿಗೆ ಹಾನಿ ಆಗೋದು ಹೆಚ್ಚಾಗುತ್ತೆ. ಇನ್ನು ಸ್ಟ್ರಾಂಗ್ ಗ್ರೋತ್ ಇನ್ EV ಅಡಾಪ್ಷನ್. ಎಲೆಕ್ಟ್ರಿಕ್ ವೆಹಿಕಲ್ retail sales grew by 16.37% year on year in 2025, showing increasing acceptance of EVs in India transport system. ಈಗ ಎಲೆಕ್ಟ್ರಿಕ್ ವೆಹಿಕಲ್ಗಳ ಒಂದು ಮಾರಾಟ 16.3% ಅಷ್ಟು ವೃದ್ಧಿ ಆಗ್ತಾ ಇದೆ. ಅಂದ್ರೆ ನಾವು ಭಾರತೀಯರು ಪರಿಸರ ಸ್ನೇಹಿ ಸಾರಿಗೆ ನಿಧಾನವಾಗಿ ಒಲವನ್ನು ತೋರ್ತಾ ಇದ್ದೇವೆ. ಡಾಮಿನೆನ್ಸ್ ಆಫ್ ಎಲೆಕ್ಟ್ರಿಕ್ ಟೂ ವೀಲರ್ಸ್, ಎಲೆಕ್ಟ್ರಿಕ್ ಟೂ ವೀಲರ್ಗಳಿಗೆ ಸಂಬಂಧಪಟ್ಟಿದ್ದು ಜಾಸ್ತಿ ನೋಡಬಹುದು ನಾವು. ಎಲೆಕ್ಟ್ರಿಕ್ ಟೂ ವೀಲರ್ಸ್ ಫ್ರಮ್ ದಿ ಲಾರ್ಜೆಸ್ಟ್ ಶೇರ್ ಆಫ್ EV ಸೇಲ್ಸ್, ಫ್ರಮ್ ಇಂಡಿಕೇಟಿಂಗ್ ಅಫೋರ್ಡೆಬಿಲಿಟಿ, ಒಂದು ಕೈಗೆಟುಕುವ ದರ ಇರಬೇಕಾಗುತ್ತೆ. ಸುಟೇಬಿಲಿಟಿ ಫಾರ್ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್, ಮತ್ತೆ ಶಾರ್ಟ್ ಡಿಸ್ಟೆನ್ಸ್ಗೆ ಸಹ ಇದರ ಮೂಲಕ ಪ್ರಯಾಣ ಮಾಡ್ಲಿಕ್ಕೆ ಆಗಬೇಕು. ಅಂಡ್ ಯೂಸ್ಫುಲ್ನೆಸ್ ಫಾರ್ ಲಾಸ್ಟ್ ಮೈಲ್ ಮೊಬಿಲಿಟಿ, ಕೊನೆಯ ಒಂದು ಘಟ್ಟ ಅಂತ ಹೇಳ್ತೀವಿ ಅಥವಾ ಕನೆಕ್ಷನ್ ತನಕನೂ ನಮ್ಗೆ ಅದರಿಂದ ಕನೆಕ್ಟಿವಿಟಿ ಸಿಗಬೇಕಾಗತ್ತೆ. ಹಾಗಾಗಿ ಯೂಸ್ಫುಲ್ನೆಸ್ ಇರಬೇಕಾಗುತ್ತೆ, ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲಿಗೆ ಅದು ಹೆಲ್ಪ್ ಆಗಬೇಕಾಗುತ್ತೆ, ಅಫೋರ್ಡೆಬಲ್ ಆಗಬೇಕಾಗುತ್ತೆ. ಇದೆಲ್ಲ ಇದ್ದಾಗ ಒಂದು ವಾಹನ ಚೆನ್ನಾಗಿ ಮಾರಾಟ ಆಗುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ಗಳು ಈ ಎಲ್ಲ ಗುಣಗಳನ್ನ ಹೊಂದಿವೆ ಅಂತ ಹೇಳ್ಬಹುದು. ಪಾಲಿಸಿ ಅಂಡ್ ಸಸ್ಟೈನಬಿಲಿಟಿ ಲಿಂಕ್. ರೈಸಿಂಗ್ EV ಸೇಲ್ಸ್ ಸಪೋರ್ಟ್ ಇಂಡಿಯಾಸ್ ಗೋಲ್ಸ್ ಆಫ್ ರೆಡ್ಯೂಸಿಂಗ್ ಆಯಿಲ್ ಇಂಪೋರ್ಟ್ಸ್ ಅಲ್ವಾ. ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ನಾವು ಜಾಸ್ತಿ ಅಡಾಪ್ಟ್ ಮಾಡ್ಕೊಂಡ್ರೆ ಆಯಿಲ್ ಇಂಪೋರ್ಟ್ ರೆಡ್ಯೂಸ್ ಮಾಡಬಹುದು.
ಲೋವರಿಂಗ್ ಕಾರ್ಬನ್ ಎಮಿಷನ್, ಇಂಗಾಲ ಸರ್ಜನೆ ಆಗೋದನ್ನ ಕಡಿಮೆ ಮಾಡಬಹುದು. ಅಂಡ್ ಪ್ರಮೋಟಿಂಗ್ ಕ್ಲೀನ್ ಎನರ್ಜಿಯನ್ನ ಇನ್ನಷ್ಟು ಸ್ವಚ್ಛ ಶುದ್ಧವಾದಂತಹ ಪರಿಸರ ಇಂಧನಗಳನ್ನ ನಾವು ಉತ್ತೇಜಿಸಬಹುದು. ಬ್ಯಾಕ್ಡ್ ಬೈ ಗವರ್ಮೆಂಟ್ ಇನ್ಸೆಂಟಿವ್ಸ್ ಅಂಡ್ ಇಂಪ್ರೂವಿಂಗ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್. ಗವರ್ಮೆಂಟ್ ಇನ್ಸೆಂಟಿವ್, ಸರ್ಕಾರ ಸಹಾಯದಕ್ಕೆ ಹಣಕಾಸಿನ ಸಹಾಯ, ಉತ್ತೇಜನಗಳನ್ನು ಕೊಡಬೇಕಾಗತ್ತೆ. ಮತ್ತೆ ಅದ್ರ ಜೊತೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಬೇಕಾಗತ್ತೆ. ಹೀಗೆ ಮಾಡಿದಾಗ ಈ ಒಂದು ವಲಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಆಯಿಲ್ ಡಿಪ್ಲೊಮೆಸಿ ಅಂಡ್ ಜಿಯೋಪಾಲಿಟಿಕ್ಸ್. Venezuela has indicated it may supply 30 to 50 million barrels of oil to the US, highlighting how energy resources are used as tools in international relations. ವೆನೆಜುವೆಲಾ ಯುಎಸ್ನ ನಡುವೆ ಆಗ್ತಾ ಇರತಕ್ಕಂತಹ ಸಂಘರ್ಷದ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಆದರೆ ಈಗ ವೆನೆಜುವೆಲಾ 30 ರಿಂದ 50 ಮಿಲಿಯನ್ ಬ್ಯಾರೆಲ್ನಷ್ಟು ಆಯಿಲ್ ಅನ್ನ ಸಪ್ಲೈ ಮಾಡ್ತೇವೆ ಅಂತ ಯುಎಸ್ ಹೇಳ್ತಾ ಇದೆ. ಹಾಗಾಗಿ ಎನರ್ಜಿ ಸೆಕ್ಟರ್, ಆಯಿಲ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಆಯಿಲ್ ಅನ್ನ ಆಕ್ರಮಿಸಿಕೊಳ್ಳೋದು ಯಾವ್ದು ಹೇಳಿ? ಡೇಟಾ ಈಸ್ ಅ ನ್ಯೂ ಆಯಿಲ್ ಅಂತ ಒಂದು ಮಾತಿದೆ. ಈಗ ಆಯಿಲ್ ಇದೆ, ಇನ್ನು ಹಲವಾರು ವರ್ಷಗಳ ತನಕ ಆಯಿಲಿನ ಪ್ರಾಧಾನ್ಯತೆ ಮುಂದುವರಿಯಬಹುದು. ಆದರೆ ಆಯಿಲ್ ಅನ್ನೋದು ಯಾವಾಗಲೂ ಇರೋದಿಲ್ಲ. ಯಾವ ದೇಶದ ಹತ್ರ ಹೆಚ್ಚು ಡೇಟಾ ಇದೆಯೋ, ಹೆಚ್ಚು ರಿಸೋರ್ಸ್ಗಳು, ಅದರಲ್ಲೂ ಟೆಕ್ನಾಲಜಿಕಲ್ ರಿಸೋರ್ಸ್ಗಳು ಇದೆಯೋ, ಆ ಒಂದು ದೇಶ ಮುನ್ನೆಲೆಗೆ ಬರ್ತಾ ಹೋಗುತ್ತೆ. ಚೀನಾ ಈಗಾಗಲೇ ಆ ರೇಸಲ್ಲಿದೆ, ಅಮೆರಿಕ ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಾ ಇದೆ. ನೋಡೋಣ. ಸ್ಯಾಂಕ್ಷನ್ಸ್ ಅಂಡ್ ಸಾವರ್ನಿಟಿ ಇಶ್ಯೂ. The issue arises in the context of US sanctions on Venezuela. Venezuela's leadership has stressed national sovereignty and opposition to foreign control, a key concept in international politics. ಅಮೆರಿಕದ ನಿರ್ಬಂಧಗಳ ನಡುವೆಯೂ ಸಹ ವೆನೆಜುವೆಲಾ ತನಗೆ ಸಾರ್ವಭೌಮತ್ವ ಇದೆ, ನೀವು ಹೇಳಿದಾಗೆಲ್ಲ ಕೇಳಲಿಕ್ಕಾಗಲ್ಲ ಅಂತ ಪ್ರತಿಪಾದಿಸ್ತಾನೆ ಇದೆ. ಆದರೆ US ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಇನ್ನು ಗ್ಲೋಬಲ್ ಎನರ್ಜಿ ಸೆಕ್ಯೂರಿಟಿ ಆಂಗಲ್. Such oil deals affect global oil supply, prices and energy security, especially when involving major producers and consumers. This shows how political decisions directly influence global market. ಇಂತಹ ಒಪ್ಪಂದಗಳಿಂದಾಗಿ ಜಾಗತಿಕ ತೈಲ ಬೆಲೆ ಇರಬಹುದು, ಇಂಧನ ಭದ್ರತೆ ಇರಬಹುದು, ಎಲ್ಲದರ ಮೇಲೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಮೇಜರ್ ಪ್ರೊಡ್ಯೂಸರ್ಗಳು, ಕನ್ಸ್ಯೂಮರ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಪೊಲಿಟಿಕಲ್ ಡಿಸಿಷನ್ ಒಂದ್ ಕಡೆ ಆದ್ರೆ ಗ್ಲೋಬಲ್ ಮಾರ್ಕೆಟ್ ಇನ್ನೊಂದ್ ಕಡೆ, ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಇನ್ನು ಇಂಟೆನ್ಸಿಟಿ ರಿಡಕ್ಷನ್ ವರ್ಸಸ್ ಅಬ್ಸಲ್ಯೂಟ್ ಎಮಿಷನ್. ಇಂಗಾಲದ ತೀವ್ರತೆ, ಎಮಿಷನ್ ಇಂಟೆನ್ಸಿಟಿ, ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿ ಇದು. ಇಂಡಿಯಾ ಹ್ಯಾಸ್ ಸಕ್ಸಸ್ಫುಲಿ ರೆಡ್ಯೂಸ್ಡ್ ಎಮಿಷನ್ಸ್ ಇಂಟೆನ್ಸಿಟಿ. ಇಂಗಾಲದ ತೀವ್ರತೆ, ಎಮಿಷನ್ ಆಗೋದನ್ನ ತೀವ್ರತೆಯನ್ನು ನಾವು ಕಡಿಮೆ ಮಾಡಿದ್ದೇವೆ, ಸಕ್ಸಸ್ಫುಲಿ ರೆಡ್ಯೂಸ್ ಮಾಡಿದ್ದೇವೆ. ಎಮಿಷನ್ ಪರ್ ಯೂನಿಟ್ ಆಫ್ GDP ಬೈ ಅಬೌಟ್ 36% ಫ್ರಾಮ್ ದಿ 2005 ಲೆವೆಲ್. 2005ಕ್ಕೆ ಹೋಲಿಸಿದ್ರೆ 36% ಅಷ್ಟು ನಾವು ತಗ್ಸಿದ್ದೇವೆ ಅದನ್ನ. Meeting its Paris target early. However, total absolute emissions are still high because the economy is growing fast. This is called partial decoupling. ಅಂದ್ರೆ ನಾವು ಎಮಿಷನ್ ಆಗುವಂತಹ ಪ್ರಮಾಣವನ್ನ, ತೀವ್ರತೆಯನ್ನ ಕಡಿಮೆ ಮಾಡಿದ್ರು ಸಹ ಒಟ್ಟಾರೆಯಾಗಿ ಹೊರಸೂಸುವಿಕೆ ಪ್ರಮಾಣ ಹೆಚ್ಚಿನ ಮಟ್ಟದಲ್ಲೇ ಇದೆ. ಅದನ್ನ ಕಡಿಮೆ ಮಾಡಬೇಕಾದ ಅವಶ್ಯಕತೆ ಇದೆ. ಆದ್ರೆ ಒಂದು ದೇಶ ಎಕನಾಮಿಕಲಿ ಗ್ರೋ ಆಗ್ತಾ ಇದೆ ಅಂತಂದ್ರೆ ಹೆಚ್ಚು ಇಂಡಸ್ಟ್ರಿಗಳನ್ನ ಅದು ಉತ್ತೇಜಿಸಬೇಕಾಗತ್ತೆ. ಇಂಡಸ್ಟ್ರಿಗಳಿಗೆ ಬೇಕಾಗಿರೋದು ಬೇರೆ ಬೇರೆ ರೀತಿಯಾದಂತಹ ಇಂಧನಗಳು, ಕೋಲ್ ಇರಬಹುದು. ಅದರಿಂದಾಗಿ ಪರಿಸರಕ್ಕೆ ಹಾನಿ ಆಗೇ ಆಗುತ್ತೆ. ಗ್ರೋವಿಂಗ್ ಸ್ಟೇಟ್ ಅಲ್ಲಿ ಇದ್ದೇವೆ ನಾವು. ಇನ್ನು ರಿನ್ಯೂಯಬಲ್ಸ್ ಕೆಪಾಸಿಟಿ ಇಸ್ ನಾಟ್ ಈಕ್ವಲ್ ಟು ಪವರ್ ಜನರೇಷನ್ ಅಲ್ವಾ? ರಿನ್ಯೂಯಬಲ್ ಕೆಪಾಸಿಟಿ ಇದೆ ಅಂತ ಮಾತ್ರಕ್ಕೆ ಪವರ್ ಜನರೇಷನ್ ಅಲ್ಲ. ಇಂಡಿಯಾ ಹ್ಯಾಸ್ ಅಚೀವ್ಡ್ ಓವರ್ 50% ನಾನ್ ಫಾಸಿಲ್ ಪವರ್ ಕೆಪಾಸಿಟಿ. ನಾನ್ ಫಾಸಿಲ್, ನವೀಕರಿಸಬಹುದಾದ ಮೂಲಗಳಿಂದ ನಮಗೆ ಸಿಗ್ತಾ ಇದ್ರು ಸಹ, ಒಂದು ಅದನ್ನ ನಾನ್ ಫಾಸಿಲ್ ಪವರ್ ಕೆಪಾಸಿಟಿಯನ್ನು ಅಚೀವ್ ಮಾಡಿದ್ರು ಸಹ, more than 70% of actual electricity generation still come from coal. 70% ಅಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇರೋದು ಯಾವ್ದ್ರಿಂದ? ಕಲ್ಲಿದ್ದಲಿಂದ. This gap exists due to intermittency of renewables and lack of large scale energy storage, making coal the main base load source. ಹಾಗಾಗಿ ಕೋಲ್ ಅನ್ನೋದನ್ನ ನಾವು ಇನ್ನೂ ಸಹ ಅದನ್ನೇ ಲಾರ್ಜ್ ಸ್ಕೇಲ್ ಅಲ್ಲಿ ಬಳಸ್ತಾ ಇದ್ದೇವೆ. ಆ ಗ್ಯಾಪ್ ಇನ್ನೂ ಎಕ್ಸಿಸ್ಟ್ ಆಗಿದೆ. ಯಾಕಂತಂದ್ರೆ ನಾವು ಸಂಗ್ರಹಣಾ ತಂತ್ರಜ್ಞಾನವನ್ನ ಸರಿಯಾಗಿ ಇಟ್ಕೊಳ್ತಾ ಇಲ್ಲ, ಕೊರತೆ ಇದೆ ತಂತ್ರಜ್ಞಾನದಲ್ಲಿ, ಇನ್ನೂ ಅಪ್ಡೇಟ್ ಆಗಬೇಕಾಗುತ್ತೆ. ಇನ್ನು ಫಾರೆಸ್ಟ್ ಅಂಡ್ ಕಾರ್ಬನ್ ಸಿಂಕ್ ಕನ್ಸರ್ನ್ಸ್. India is close to meeting its forest carbon sink target, but much of it is through plantations and broad forest definitions, not true ecological restoration.
ಯಾಕಂದ್ರೆ ಅರಣ್ಯದ ವ್ಯಾಪ್ತಿ ಹೆಚ್ಚುತ್ತಿದೆ ಅಂತ ಹೇಳ್ತಾ ಇದ್ದೇವೆ, ಆದ್ರೆ ಅಲ್ಲಿ ನೈಸರ್ಗಿಕವಾದ ಕಾಡುಗಳನ್ನಲ್ಲ, ಹೆಚ್ಚಾಗಿ ಪ್ಲಾಂಟೇಶನ್ಸ್, ತೋಟ ಇರಬಹುದು, ಬೇರೆ ಬೇರೆ ರೀತಿಯಾದಂತಹ ವಿಭಾಗಗಳನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಹಾಗಾಗಿ ಅದು ಟ್ರೂ ನಿಜವಾದ ಇಕೋಲಾಜಿಕಲ್ ರಿಸ್ಟೋರೇಷನ್ ಅಲ್ಲ. ವೀಕ್ ಫಂಡ್ ಯುಟಿಲೈಸೇಷನ್ ಅಂಡ್ ಕ್ಲೈಮೇಟ್ ಸ್ಟ್ರೆಸ್ ರೈಸ್ ಕನ್ಸರ್ನ್ಸ್ ಅಬೌಟ್ ಕ್ವಾಲಿಟಿ ಆಫ್ ಸೀಕ್ವೆಸ್ಟ್ರೇಷನ್, ನಾಟ್ ಜಸ್ಟ್ ನಂಬರ್ಸ್. ಹಾಗಾಗಿ ಫಂಡ್ ಅನ್ನ ಯುಟಿಲೈಸ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ, ಕ್ಲೈಮೇಟ್ ಸ್ಟ್ರೆಸ್ ರೈಸ್ ಆಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆ ಸೀಕ್ವೆಸ್ಟ್ರೇಷನ್, ಕಾರ್ಬನ್ ಅನ್ನ ಸೀಕ್ವೆಸ್ಟ್ರೇಷನ್ ಮಾಡೋದು, ಅದ್ರ ಬಗ್ಗೆ ಸಹ ಮುಂದೆ ಯಾವ ರೀತಿ ಆಗಬಹುದು ಅನ್ನುವಂಥ ಕಾಳಜಿ ಸಹ ವ್ಯಕ್ತ ಆಗ್ತಾ ಇದೆ. ಇನ್ನು ಒಂದು ಆರ್ಟಿಕಲ್ ಬಗ್ಗೆ ನೋಡೋಣ. ಯೂತ್ ಲೀಡರ್ಶಿಪ್ ಇಸ್ ಕೀ ಟು ವಿಕಸಿತ್ ಭಾರತ್. ಮುಖ್ಯವಾಗಿ ನಾವು ವಿಕಸಿತ ಭಾರತದ ಗುರಿಯನ್ನ ಇಟ್ಕೊಂಡಿದ್ದೇವೆ 2047 ನಮ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ. ಸ್ವಾತಂತ್ರ್ಯ ಬಂದು 100 ವರ್ಷವನ್ನ ಆವಾಗ ಪೂರೈಸ್ತೇವೆ ನಾವು. ಈ ಸಂದರ್ಭದಲ್ಲಿ ಯುವಕರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಇಂಡಿಯಾ ಹ್ಯಾಸ್ ದಿ ಲಾರ್ಜೆಸ್ಟ್ ಯೂತ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಜಗತ್ನಲ್ಲೇ ಅತಿ ಹೆಚ್ಚು ಯುವಕರನ್ನ ಹೊಂದಿರುವಂತಹ ದೇಶ ನಮ್ದು. ಗವರ್ಮೆಂಟ್ ಬಿಲೀವ್ಸ್ ಯೂತ್ ಲೀಡರ್ಶಿಪ್ ಇಸ್ ಕೀ ಟು ಅಚೀವಿಂಗ್ ವಿಕಸಿತ್ ಭಾರತ್ 2047. 2047ಕ್ಕೆ ವಿಕಸಿತ ಭಾರತವನ್ನ ಸಾಧಿಸಬೇಕು ಅಂತಂದ್ರೆ ಅದರಲ್ಲಿ ಯುವಕರ ಪಾತ್ರ ಬಹಳ ಮಹತ್ವದ್ದು ಅಂತ ಸರ್ಕಾರ ನಂಬುತ್ತೆ. ಫಾರ್ ದಿಸ್ ಪ್ಲಾಟ್ಫಾರ್ಮ್ ಕಾಲ್ಡ್ ವಿಕಸಿತ್ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಇದಕ್ಕೋಸ್ಕರ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ, ವಿಕಸಿತ್ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಅಂತ. ಇಟ್ ಅಲೋಸ್ ಯಂಗ್ ಪೀಪಲ್ ಶೇರ್ ಐಡಿಯಾಸ್, ಸೊಲ್ಯೂಷನ್ಸ್ ಅಂಡ್ ವಿಷನ್ಸ್ ಫಾರ್ ಇಂಡಿಯಾಸ್ ಫ್ಯೂಚರ್. ಹಾಗಾಗಿ ಮುಖ್ಯವಾಗಿ ಐಡಿಯಾಗಳನ್ನ ಶೇರ್ ಮಾಡಲಿಕ್ಕೆ, ಸೊಲ್ಯೂಷನ್ಗಳನ್ನ, ವಿಷನ್ಗಳನ್ನ ಎಲ್ಲವನ್ನ ಹಂಚ್ಕೊಳ್ಳಿಕ್ಕೆ ಆ ಒಂದು ವೇದಿಕೆ ಅವಕಾಶ ಮಾಡಿಕೊಡುತ್ತೆ. ಯಾಕೆ ಯುವಕರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ? ಯಾಕಂತಂದ್ರೆ ಯುವಕರು ಯಾವಾಗಲೂ ಹೊಸ ಐಡಿಯಾಗಳಿಗೆ ತೆರೆದುಕೊಳ್ತಾರೆ, ಇನೋವೇಷನ್ಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ, ಎನರ್ಜಿ ಇರುತ್ತೆ. ಸೊ ಇಂಡಿಯಾಸ್ ಫ್ಯೂಚರ್ ಗ್ರೋತ್, ಗವರ್ನೆನ್ಸ್, ಡೆಮೋಕ್ರಸಿ ವಿಲ್ ಡಿಪೆಂಡ್ ಆನ್ ಹೌ ವೆಲ್ ಯೂತ್ ಆರ್ ಇನ್ಕ್ಲೂಡೆಡ್ ಇನ್ ಡಿಸಿಷನ್ ಮೇಕಿಂಗ್. ನಿರ್ಧಾರ ಕೈಗೊಳ್ಳುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಯುವಕರನ್ನ ಎಷ್ಟು ನಾವು ತೊಡಗಿಸಿಕೊಳ್ತಾ ಇದ್ದೇವೆ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್ ಗ್ರೋತ್ ಇರಬಹುದು, ಗವರ್ನೆನ್ಸ್, ಡೆಮೋಕ್ರಸಿ ಎಲ್ಲ ಡಿಪೆಂಡ್ ಆಗಿದೆ. ಯೂತ್ ಪಾರ್ಟಿಸಿಪೇಷನ್ ಇಸ್ ಸೀನ್ ನಾಟ್ ಜಸ್ಟ್ ಆಸ್ ಪಾರ್ಟಿಸಿಪೇಷನ್ ಬಟ್ ಲೀಡರ್ಶಿಪ್. ಹಾಗಾಗಿನೇ ಸರ್ಕಾರ ಮೇಲ್ಗಡೆ ಹೇಳಿದೆ ನೋಡಿ, ವಿಕಸಿತ್ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್. ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ, ನಾಯಕತ್ವದ ಸ್ಥಾನವನ್ನು ವಹಿಸಿಕೊಂಡು ಎಲ್ಲವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು, ಅದು ಮುಖ್ಯ. ಈ ಒಂದು ಇನಿಷಿಯೇಟಿವ್ ನ ಪಾಸಿಟಿವ್ ಪಾಯಿಂಟ್ಸ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ, ಮೇನ್ಸ್ ಅಲ್ಲಿ ನೀವು ಯಾವುದೇ ವಿಷಯವನ್ನ ಮೊದಲು ಪಾಸಿಟಿವ್ ಆಗಿ ನೋಡ್ಬೇಕಾಗತ್ತೆ, ಅದರ ನೆಗೆಟಿವ್ ಪಾಯಿಂಟ್ ಗಳನ್ನ ಸಹ ಕನ್ಸಿಡರ್ ಮಾಡಬೇಕಾಗುತ್ತೆ. ಆಮೇಲೆ ವೇ ಫಾರ್ವರ್ಡ್, ಕಾಮನ್ ಆಗಿರುವಂತಹ ಒಂದು ಫ್ರೇಮ್ ವರ್ಕ್ ಇದು. ಇಷ್ಟು ಗೊತ್ತಿದ್ರೆ ನೀವು ಯಾವ ಆನ್ಸರ್ ಅನ್ನ ಬೇಕಾದ್ರೂ ಬರೆಯುತ್ತಾ ಹೋಗ್ಬಹುದು. ಪಾಸಿಟಿವ್ ಪಾಯಿಂಟ್ ನೋಡೋದಾದ್ರೆ ಲಾರ್ಜ್ ಪಾರ್ಟಿಸಿಪೇಷನ್ ಮೊದಲನೇದು. ಯಾಕಂದ್ರೆ ಲ್ಯಾಕ್ಸ್ ಆಫ್ ಯೂತ್ ಫ್ರಮ್ ಅಕ್ರಾಸ್ ಇಂಡಿಯಾ ಇನ್ವಾಲ್ವ್ಡ್. ಲಕ್ಷಾಂತರ ಯುವಕರಿದ್ದಾರೆ, ಎಲ್ಲ ಇನ್ವಾಲ್ವ್ ಆಗ್ತಾರೆ ಇದರಲ್ಲಿ. ಇನ್ಕ್ಲೂಸಿವ್ ಡಿಸೈನ್, ರೂರಲ್ ಮತ್ತೆ ಅರ್ಬನ್ ಎರಡೂ ವಿಭಾಗಗಳನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಮತ್ತೆ ಪ್ರೊಫೆಷನಲ್ ಇವರು ಸಹ ಇನ್ಕ್ಲೂಡ್ ಆಗಿರ್ತಾರೆ. ಮತ್ತೆ ಲ್ಯಾಂಗ್ವೇಜ್ ಇರಬಹುದು, ರೀಜನ್ ಇರಬಹುದು, ತುಂಬಾ ಡೈವರ್ಸಿಟಿ ಇದೆ. ಡೈವರ್ಸಿಟಿ ಅನ್ನೋದು ಹೇಗೆ ಒಂದು ರೀತಿಯಾಗಿ ನೆಗೆಟಿವ್ ಆಸ್ಪೆಕ್ಟ್, ಅದೇ ರೀತಿ ಪಾಸಿಟಿವ್ ಆಸ್ಪೆಕ್ಟ್ ಸಹ ಹೌದು. ಹಾಗಾಗಿ ಎರಡೂ ಸಹ ನಾವಲ್ಲಿ ನೋಡಬಹುದು. ಇದರ ಜೊತೆ ಪ್ಲಾಟ್ಫಾರ್ಮ್ ಫಾರ್ ಎಕ್ಸ್ಪ್ರೆಷನ್, ಯೂತ್ ಐಡಿಯಾಸ್ ಗೆಟ್ ವಿಸಿಬಿಲಿಟಿ ಅಟ್ ನ್ಯಾಷನಲ್ ಲೆವೆಲ್. ರಾಷ್ಟ್ರೀಯ ಮಟ್ಟದಲ್ಲಿ ಯುವಕರ ಒಂದು ಐಡಿಯಾಗಳಿಗೆ ಮಹತ್ವ ಸಿಗುತ್ತೆ, ವಿಸಿಬಿಲಿಟಿ ಸಿಗುತ್ತೆ. ಇದ್ರ ಜೊತೆ ಡೆಮೋಕ್ರೆಟಿಕ್ ವ್ಯಾಲ್ಯೂ ಅಂತಂದ್ರೆ ಡೈಲಾಗ್, ಡಿಬೇಟ್, ಲೀಡರ್ಶಿಪ್. ನಿನ್ನೆ ಒಂದು ಆರ್ಟಿಕಲ್ ನೋಡಿದ್ವಿ ಅಲ್ವಾ, ಅಂದ್ರೆ ಕ್ರಿಟಿಸಿಸಮ್ ಮಾಡ್ಲಿಕ್ಕೆ ಅವಕಾಶ ಇರಬೇಕು, ಡಿಬೇಟ್ಗಳಾಗಬೇಕು ಅಂತ. ಅಂತಹ ಒಂದು ಲಕ್ಷಣಗಳು ಯಾವುದರ ಒಂದು ಮಹತ್ವನ ಸೂಚಿಸುತ್ತೆ? ಒಳ್ಳೆಯ ಡೆಮೋಕ್ರಸಿಯನ್ನ ಸೂಚಿಸುತ್ತೆ. ಸರಿಯಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅಂತಂದ್ರೆ ಅಲ್ಲಿ ಡಿಬೇಟ್ಗಳಾಗಬೇಕು, ಕ್ರಿಟಿಸಿಸಮ್ಗಳು ಇರಬೇಕು, ಎಲ್ಲದಕ್ಕೂ ನಾವು ಓಪನ್ ಆಗಿರ್ಬೇಕಾಗತ್ತೆ. ಇನ್ನು ಲಾಂಗ್ ಟರ್ಮ್ ವಿಷನ್ ಅಲೈನ್ಸ್ ಯೂತ್ ಎನರ್ಜಿ ವಿತ್ ಇಂಡಿಯಾ ಅಟ್ 2047 ಗೋಲ್ಸ್. 2047 ನಮ್ಮ ಗುರಿಗೆ ಅದನ್ನ ಸಾಧಿಸಲಿಕ್ಕೆ ಯೂತ್ ಎನರ್ಜಿ ಅಲೈನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೆಗೆಟಿವ್ ಪಾಯಿಂಟ್ ಏನನ್ನು ನೋಡಬಹುದು? ರಿಸ್ಕ್ ಆಫ್ ಸಿಂಬಾಲಿಸಮ್. ಸಿಂಬಾಲಿಸಮ್ ಅಂತಂದ್ರೆ ಡೈಲಾಗ್ ಮೇ ರಿಮೇನ್ ಡಿಸ್ಕಷನ್ ಓರಿಯೆಂಟೆಡ್ ವಿತೌಟ್ ರಿಯಲ್ ಪಾಲಿಸಿ ಇಂಪ್ಯಾಕ್ಟ್. ಮಾತಾಡ್ತಾನೆ ಇರೋದು ಯಾವಾಗಲೂ, ಕೆಲಸ ಒಂದ್ ಸ್ವಲ್ಪನೂ ಆಗಿರೋದಿಲ್ಲ. ಇವಾಗ ಡೈಲಾಗ್ ಇರುತ್ತೆ, ಎಲ್ಲ ಹೀಗ್ ಮಾಡೋಣ, ಹಾಗೆ ಮಾಡೋಣ, ಒಂದು ಫ್ರೇಮ್ ವರ್ಕ್ ಹೇಗೂ ಸಿಕ್ಕಿದೆ, ಪ್ರತಿಯೊಬ್ಬರು ತಮ್ಮ ಐಡಿಯಾವನ್ನ ಹಂಚ್ಕೊಳ್ಳಿ ಕಾಯ್ತಾ ಇರ್ತಾರೆ. ಕೆಲಸದ ವಿಷಯ ಬಂದಾಗ ಯಾರು ಕಾಣಿಸೋದೇ ಇಲ್ಲ ಅಲ್ಲಿ. ಆ ರೀತಿ ಆಗ್ಬಿಡುತ್ತೆ. ಕೇವಲ ಡಿಸ್ಕಷನ್ ಓರಿಯೆಂಟೆಡ್ ಆಗ್ಬಿಟ್ರೆ ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಇನ್ನು ರಿಪ್ರೆಸೆಂಟೇಷನ್ ಗ್ಯಾಪ್ ಅಲ್ವಾ, ಮೋಸ್ಟ್ ಮಾರ್ಜಿನಲೈಸ್ಡ್ ಯೂತ್ ಮೇ ಸ್ಟಿಲ್ ಬಿ ಅಂಡರ್ ರೆಪ್ರೆಸೆಂಟೆಡ್. ಎಷ್ಟೋ ಯುವಕರು ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ಆಗದೆ ಇರಬಹುದು, ಬೇರೆ ಬೇರೆ ಸೆಕ್ಷನ್ ಮಾರ್ಜಿನಲೈಸ್ ಸೆಕ್ಷನ್ಗಳಿಗೆ. ಅದು
ಅಸಂಘಟಿತ ವಲಯ ಇರಬಹುದು, ಇನ್ಫಾರ್ಮಲ್ ಎಕಾನಮಿ. ಹಾಗಾಗಿ ನಾವು ಕೆಲವೊಂದು ರೀತಿಯಲ್ಲಿ ಯುವಕರು ಅಂದ ತಕ್ಷಣ ಕೇವಲ ಒಂದೇ ವಲಯ ಬರೋದಿಲ್ಲ, ಫಾರ್ಮಲ್ ಮಾತ್ರ ಬರೋದಿಲ್ಲ. ಅಲ್ಲಿ ನಾವು ಮಹಿಳೆಯರು, ಪುರುಷರು ಅಂತಂದ್ರೆ ಎಲ್ಲಾ ವಿಭಾಗಗಳನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಮತ್ತೆ LGBTQ ಕಮ್ಯುನಿಟಿ ಇದೆ, ಎಲ್ಲ ಧರ್ಮಗಳನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಈಗ ಮಾಡಿದಾಗ ಮಾತ್ರ ಎಲ್ಲರ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಸಿಗುತ್ತೆ. ಇಲ್ಲದ್ರೆ ಕೆಲವರನ್ನ ಮಾರ್ಜಿನಲೈಸ್ಡ್ ಹಿನ್ನೆಲೆಗೆ ತಳ್ಳಬೇಕಾಗುತ್ತೆ. ಅಂತಹ ಸಿಚುವೇಶನ್ ಬರಬಹುದು. ಇಂಪ್ಲಿಮೆಂಟೇಷನ್ ಚಾಲೆಂಜ್ ಇದೆ ಅಲ್ವಾ? ಐಡಿಯಾ ಶೇರ್ಡ್ ಮೇ ನಾಟ್ ಟ್ರಾನ್ಸ್ಲೇಟ್ ಇನ್ ಟು ಆಕ್ಷನ್. ಬರೀ ಐಡಿಯಾಗಳಾಗಿ ಮಾತ್ರ ಉಳಿಬಹುದು, ಆಕ್ಷನ್ ಆಗಿ ಕನ್ವರ್ಟ್ ಆಗದೆ ಇರಬಹುದು. ಇನ್ನು ಪೊಲಿಟಿಕಲ್ ಫ್ರೇಮಿಂಗ್, ಯೂತ್ ಲೀಡರ್ಶಿಪ್ ಶುಡ್ ರಿಮೇನ್ ನಾನ್ ಪಾರ್ಟಿಸನ್ ಅಂಡ್ ಇಂಡಿಪೆಂಡೆಂಟ್. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದೇನಂತಂದ್ರೆ ಪ್ರತಿಯೊಬ್ಬರು ಅವರದ್ದಾದ ಒಂದು ಪಕ್ಷ ಇರೋದು. ಇನ್ನು 20-30 ವಯಸ್ಸಿನಲ್ಲಿ ಈಗಲೇ ತಮ್ಮ ಪಕ್ಷ ಇದು ಅಂತ ಆ ಪಕ್ಷಗಳನ್ನ ನಡೆಸ್ತಾ ಇರೋರೆಲ್ಲ ವಯಸ್ಸಾದವರು. ವಯಸ್ಸಾದವರಿಗೆ ಈಗಿನ ಟೆಕ್ನಾಲಜಿ ಯಾವ ಡೆವಲಪ್ಮೆಂಟ್ ಯಾವ ತರ ಇದೆ ಅಂತ ಗೊತ್ತಿಲ್ಲ, ಜಗತ್ತೆಲ್ಲಿ ಹೋಗ್ತಿದೆ ಅಂತ ಗೊತ್ತಿರೋದಿಲ್ಲ. ಇನ್ನೂ ಸಹ ಧಾರ್ಮಿಕ ಸಂಘರ್ಷದಲ್ಲೇ ಇರ್ತಾರೆ. ಯುವಕರಾದವರು, ಶಿಕ್ಷಣ ಪಡ್ಕೊಂಡವರು ಸಹ ಅವರನ್ನೇ ಫಾಲೋ ಮಾಡ್ತಾರೆ. ಗಲಭೆಗಳಿಗೆ ತುತ್ತಾಗ್ತಾರೆ ಅಂತಂದ್ರೆ ಎಜುಕೇಶನ್ ವ್ಯಾಲ್ಯೂ ಎಲ್ಲಿಗೆ ಬಂತು ಅಲ್ವಾ? ಹಾಗಾಗಿ ಯೂತ್ಗಳು ಯಾವತ್ತೂ ನಾನ್ ಪಾರ್ಟಿಸನ್ ಆಗಿರ್ಬೇಕು, ಪಕ್ಷಕ್ಕೆ ನಿಷ್ಠರಾಗಿರಬಾರ್ದು, ತಮ್ಮ ಮೌಲ್ಯಗಳಿಗೆ ನಿಷ್ಠರಾಗಿರ್ಬೇಕಾಗುತ್ತೆ, ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ಇನ್ನು ಕಂಟಿನ್ಯೂಟಿ ಇಶ್ಯೂ ಇರಬಹುದು. ಒನ್ ಟೈಮ್ ಇವೆಂಟ್ಸ್ ಕೆನಾಟ್ ಸಸ್ಟೈನ್ ಲಾಂಗ್ ಟರ್ಮ್ ಯೂತ್ ಎಂಗೇಜ್ಮೆಂಟ್. ಒಂದು ಇವೆಂಟ್ ಮಾಡೋದು, ಆಮೇಲೆ ಮುಗಿಯುತ್ತೆ, ಆ ಇವೆಂಟ್ ಮುಗಿಯುತ್ತೆ, ಎಲ್ಲ ಡೈಲಾಗ್ ಶೇರ್ ಮಾಡ್ತಾರೆ, ಐಡಿಯಾ ಶೇರ್ ಮಾಡ್ತಾರೆ. ಈಗ ಹೊಸ ವಾಟ್ಸಪ್ ಗ್ರೂಪ್ ನೋಡಿರ್ಬಹುದು ನೀವು. ಗ್ರೂಪ್ ಶುರುವಾದ ಮೊದಲನೇ 1 ವಾರ ಎಲ್ಲ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾ ಇರ್ತಾರೆ, ಎಲ್ಲ ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಾ ಇರ್ತಾರೆ. 1 ತಿಂಗಳಾಗ್ಲಿ, ಆಮೇಲೆ ಯಾರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆ ರೀತಿ ಗೌರ್ಮೆಂಟ್ ಸ್ಕೀಮ್ಗಳು ಹಾಗೆ ಬಂದ ತಕ್ಷಣ ಹೊಸದಾಗಿ ಬಂದ್ಮೇಲೆ ಅವರದ್ದೇ ಒಂದು ಹೊಸ ವಾತಾವರಣ ಕ್ರಿಯೇಟ್ ಮಾಡೋದು, 1 ತಿಂಗಳಾದ್ಮೇಲೆ ಮುಗ್ದೇ ಬಿಡುತ್ತೆ, ಎಲ್ಲ ಮುಗಿಸಿ ಆಮೇಲೆ ಅಲ್ಲಿ ಯಾರ ಒಂದು ಪಾರ್ಟಿಸಿಪೇಷನ್ ಸಹ ಕಾಣ್ತಾ ಇರೋದಿಲ್ಲ. ಹಾಗೆ ವೇ ಫಾರ್ವರ್ಡ್ ಏನ್ ಬರೀಬೇಕು? ಫಸ್ಟ್ ಟು ಕ್ರಿಯೇಟ್ ಕ್ಲಿಯರ್ ಮೆಕಾನಿಸಮ್ಸ್ ಟು ಕನ್ವರ್ಟ್ ಯೂಸ್ ಐಡಿಯಾಸ್ ಇಂಟು ಪಾಲಿಸೀಸ್. ಕರೆಕ್ಟ್ ಆಗಿರುವಂತ ಒಂದು ಮೆಕಾನಿಸಮ್ ಬೇಕು ನಮ್ಗೆ. ಎಲ್ಲ ಶೇರ್ ಮಾಡಿ ಐಡಿಯಾ ಅಂತ ನಾರ್ಮಲ್ ಆಗಿ ಜನರಿಕ್ ಆಗಿ ಹೇಳ್ಬಿಟ್ರೆ ಅದಕ್ಕೆ ಏನು ವ್ಯಾಲ್ಯೂ ಇರೋದಿಲ್ಲ. ಒಂದು ಮೆಕಾನಿಸಮ್ ಬೇಕು. ಈ ತರ ನೀವು ಶೇರ್ ಮಾಡ್ಕೊಂಡ್ರೆ ಅದನ್ನ ಈ ಸ್ಟೇಜ್ ಅಲ್ಲಿ ನಾವು ಅದನ್ನು ಚೆಕ್ ಮಾಡ್ತೇವೆ, ವೆರಿಫೈ ಮಾಡ್ತೇವೆ, ಅದಕ್ಕೆ ಇಂತಿಷ್ಟು ಫಂಡ್ ಬಿಡುಗಡೆ ಮಾಡ್ತೇವೆ, ಈ ರೀತಿಯಾದ ಒಂದು ಕಮಿಟಿ ರೆಡಿ ಮಾಡ್ತೇವೆ. ಹೀಗೆ ಯಾವ್ದಾದ್ರು ಒಂದು ವ್ಯವಸ್ಥೆಯಲ್ಲಿ ಆ ಒಂದು ಮೆಕಾನಿಸಮ್ಸ್ ಇದ್ದಾಗ ಮಾತ್ರ ಐಡಿಯಾಗಳು ಪಾಲಿಸಿಗಳಾಗಿ ಕನ್ವರ್ಟ್ ಆಗಬಹುದು, ಪಾಲಿಸಿ ಮತ್ತೆ ಆಕ್ಷನ್ ಆಗಿ ಇಂಪ್ಲಿಮೆಂಟ್ ಆಗಬಹುದು. ಎನ್ಶೋರ್ ಫಾಲೋ ಅಪ್ ಅಂಡ್ ಮೆಂಟರಿಂಗ್ ಆಫ್ಟರ್ ಡೈಲಾಗ್ಸ್. ಮೊದಲೇ ಹೇಳಿದಾಗೆ ಡೈಲಾಗ್ ಆಗುತ್ತೆ, ಮಾತುಕತೆ ಆಗುತ್ತೆ, ಫಾಲೋ ಅಪ್ ಅದಾದ್ಮೇಲೆ ನೆಕ್ಸ್ಟ್ ಹಂತ ಏನು, ಮೆಂಟರಿಂಗು, ಇದೆಲ್ಲ ಇರಬೇಕಾಗುತ್ತೆ. ಜಾಸ್ತಿ ರೂರಲ್ ಯೂತ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಇನ್ಫಾರ್ಮಲ್ ಸೆಕ್ಟರ್ ಯೂತ್ಗಳನ್ನ ಸಹ ನಾವು ಅವರನ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಅಡಾಪ್ಟ್ ಅಂತಂದ್ರೆ ಅವರ ಮಾಹಿತಿ, ಅವರ ಫೀಡ್ಬ್ಯಾಕು ಎಲ್ಲವನ್ನ ಕನ್ಸಿಡರ್ ಮಾಡಬೇಕು. ಮತ್ತೆ ನಾನ್ ಇಂಗ್ಲಿಷ್ ಸ್ಪೀಕರ್ಸ್ ಅಲ್ವಾ, ಬಹಳಷ್ಟು ಭಾಷೆ ಇದೆ ನಮ್ಮ ದೇಶದಲ್ಲಿ, ಕೇವಲ ಇಂಗ್ಲಿಷ್ ಮಾತಾಡೋರಿಗೆ ಮಾತ್ರ ಅವಕಾಶ ಅಂತ ಆಗಬಾರ್ದು. ಇನ್ನು ಇನ್ಸ್ಟಿಟ್ಯೂಷನಲೈಸ್ ಯೂತ್ ಪಾರ್ಟಿಸಿಪೇಷನ್ ಅಟ್ ಲೋಕಲ್, ಸ್ಟೇಟ್, ನ್ಯಾಷನಲ್ ಲೆವೆಲ್. ಲೋಕಲ್ ಗ್ರಾಮ ಪಂಚಾಯತ್ ಇರಬಹುದು, ನಗರ ಪಂಚಾಯತ್ ಅಥವಾ ತಾಲೂಕಾ ಪಂಚಾಯತ್, ಈ ರೀತಿ ಇರಬಹುದು. ಆ ಒಂದು ಹಂತದಲ್ಲಿ, ಅದಾದ್ಮೇಲೆ ಸ್ಟೇಟ್ ಲೆವೆಲ್ ಅಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲಿ, ಎಲ್ಲಾ ಹಂತದಲ್ಲೂ ನಾವು ಅದನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡಬೇಕು, ಸಾಂಸ್ಥಿಕಗೊಳಿಸಬೇಕು. ಅಲ್ಲೇ ಒಂದು ಸಪರೇಟ್ ಆದಂತಹ ವ್ಯವಸ್ಥೆನ ಕ್ರಿಯೇಟ್ ಮಾಡಬೇಕು. ಆವಾಗ ಮಾತ್ರ ಡೈಲಾಗ್ ಇಂದ ಡಿಸಿಷನ್ ಮೇಕಿಂಗ್ ಕಡೆ ನಾವು ಮೂವ್ ಆಗಬಹುದು. ಇಂಡಿಯಾಸ್ ಡೆಮೋಗ್ರಾಫಿಕ್ ಡಿವಿಡೆಂಡ್ ಕ್ಯಾನ್ ಬಿಕಮ್ ಅ ಡೆವಲಪ್ಮೆಂಟ್ ಡಿವಿಡೆಂಡ್ ಓನ್ಲಿ ವೆನ್ ಯೂತ್ ಪಾರ್ಟಿಸಿಪೇಷನ್ ಮೂವ್ಸ್ ಫ್ರಾಮ್ ಕನ್ಸಲ್ಟೇಷನ್ ಟು ಮೀನಿಂಗ್ಫುಲ್ ಲೀಡರ್ಶಿಪ್ ಅಂಡ್ ಆಕ್ಷನ್ ಅಲ್ವಾ? ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತಂದ್ರೆ ಜನಸಂಖ್ಯಾ ಲಾಭಾಂಶ. ಇಷ್ಟೆಲ್ಲ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ, ಆದ್ರೆ ಅದರ ಲಾಭಾಂಶ, ಅದ್ರ ಉಪಯೋಗ ಎಲ್ಲಾಗ್ತಾ ಇದೆ? ಆ ಉಪಯೋಗ ಆಗ್ಬೇಕು, ಅದು ಡೆವಲಪ್ಮೆಂಟ್ ಡಿವಿಡೆಂಡ್ ಆಗಿ ಕನ್ವರ್ಟ್ ಆಗ್ಬೇಕು ಅಲ್ವಾ? ಅಭಿವೃದ್ಧಿ ಲಾಭಾಂಶವಾಗಿ ಕನ್ವರ್ಟ್ ಆಗ್ಬೇಕು. ಇಲ್ದಿದ್ರೆ ನಾವು ಹೇಳ್ತೇವೆ ಮೊದಲು ಡೆಮೋಗ್ರಾಫಿಕ್ ಡಿವಿಡೆಂಡ್ ಇರೋದು ಡೆಮೋಗ್ರಾಫಿಕ್ ಬರ್ಡನ್ ಆಗಿ ಕನ್ವರ್ಟ್ ಆಗುತ್ತೆ. ಮುಂದೆ ಇನ್ನೂ ಉಪಯೋಗ ಆಗಿಲ್ಲ ಅಂತಂದ್ರೆ ಡೆಮೋಗ್ರಾಫಿಕ್ ಬಾಂಬ್ ಆಗುತ್ತೆ, ಅದು ಜನಸಂಖ್ಯಾ ಸ್ಫೋಟ ಅಂತ ಹೇಳ್ತೇವೆ. ಹಾಗೆ ಅದು ಆಗದೆ ತರ ನೋಡ್ಕೋಬೇಕು. ಅದಕ್ಕೋಸ್ಕರ ನಾಲೆಜ್ ಇರಬೇಕು, ಸ್ಕಿಲ್ಸ್ ಇರಬೇಕು, ಪಾರ್ಟಿಸಿಪೇಷನ್ ಇರಬೇಕು. ಹಾಗಿದ್ದಾಗ ಮಾತ್ರ ಬರೀ ಕನ್ಸಲ್ಟೇಷನ್ ಅಲ್ಲ, ಲೀಡರ್ಶಿಪ್, ಅದಾದ್ಮೇಲೆ ಆಕ್ಷನ್ ಎಲ್ಲವನ್ನ ಸಹ ನಾವು ನೋಡ್ತಾ ಹೋಗ್ಬೋದು. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.